ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಸೆನ್ಸೇಷನಲ್ ಸೂಪರ್ ಸ್ಟಾರ್ ಆಗಿ ಮಿಂಚ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೋಮಲ್ ಕುಮಾರ್ ಅವರು ಇವತ್ತು ನಮ್ಮ ಸುಮನ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಅವರ ಹೊಸ ಸಿನಿಮಾ ತೆನಾಲಿ DALLB, ಯೂಶುವಲಿ BALLB ಅನ್ನುವಂಥದ್ದು ಕೇಳಿರ್ತೀವಿ. ಈ DALLB ತೆನಾಲಿ ಸಿನಿಮಾ ಬಗ್ಗೆ ಆಗಿರ್ಬೋದು, ಅವರ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಬಂದಿದೆ ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲೇದಾಗಿ ನಮಸ್ತೆ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸುಮನ್ ಟಿವಿ ವೀಕ್ಷಕರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಈ ಸುಮನ್ ಅಂತ ಅಂದಿದ ತಕ್ಷಣ ನನಗೆ ನಮ್ಮ ಬೆಂದಾಸ್ ಪಿಕ್ಚರ್ದು ಕಾಮಿಡಿ ಸೀನ್ ಜ್ಞಾಪಕ ಬರುತ್ತೆ. ಅದರಲ್ಲಿ ನನ್ನ ಕ್ಯಾರೆಕ್ಟ್ರ್ ಒಂದಿರುತ್ತೆ ಕಾಫಿ ಡೇ ಒಳಗಡೆ. ಅದರೊಳಗಡೆ ನನಗೆ ಬನ್ನನ್ನು ಟೀಯಲ್ಲಿ ಹೆಚ್ಕೊಂಡು ತಿನ್ನೋಂಥ ತುಂಬ ಆಸೆ. ಒಂದಿನ ಒಬ್ಬ ಫಾರಿನರ್ ಬಂದ್ಬಿಡ್ತಾನೆ. ಅವನು ಬಂದು ಶೋಭನ್ ಅಂತಾನೆ, ಭಯ ಬಿದ್ದೋಗ್ಬಿಟ್ಟು ನೋಡ್ತಾ ಇರ್ತೀನಿ. ಶೋಭನ್ ಅಂತಾನೆ. ಆವಾಗ ಬಂದು ತಿಂತಿರೋನಲ್ಲ, ಬನ್ನ ಶೋ ಮಾಡ್ತೀನಿ. ಹಿಂಗೆ ಶೋ ಮಾಡಿದಾಗ ವಾಟ್ ನಾನ್ ಸೆನ್ಸ್ ಯು ಆರ್ ಶೋಯಿಂಗ್ ಬನ್ ಅಂತಾರೆ. ವಾಟ್ ಈಸ್ ಯರ್ ಐ ವಾಂಟ್ ಶೋಭನ್ ಅಂತಾರೆ. ನೋ ಸರ್, ಐ ಆಮ್ ಸುಮನ್ ಸರ್ ಅಂತೀನಿ. ಆವಾಗ ಈ ಸುಮನ್ ಜ್ಞಾಪಕ ಬಂತು. ಹಾಗೆ ನೆಕ್ಸ್ಟ್ ಕೇಳಿ ಸರ್. ಗುರುವಾರದಂದು, ಬಿಕಾಸ್ ಯಾಕಂತಂದ್ರೆ ನೀವು ತುಂಬಾ ಇಷ್ಟಪಡುವಂತಹ, ಇಡೀ ಫ್ಯಾಮಿಲಿ ಇಷ್ಟಪಡುವಂತಹ ರಾಯರ ಭಕ್ತರು, ಗುರುವಾರದಂದೇ ನಿಮ್ಮ ತೆನಾಲಿ DALLB ಅನ್ನುವಂತಹ ಸಿನಿಮಾ ಮುಹೂರ್ತ ಮುಗಿಸ್ಕೊಂಡು ಸೆಟ್ಟೇರ್ತಾ ಇರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಈ ಒಂದು DALLB ಅಂತಂದ್ರೆ ಏನು ಮೊದಲಿಗೆ? ಒಂದು ಪಿಕ್ಚರ್ ಮುಹೂರ್ತ ಆಗೋದು ಖುಷಿಯಲ್ಲ, ನನಗೆ ಟೆನ್ಷನ್. ಆ್ಯಕ್ಚುಲಾಗಿ ನಾನು ಇವತ್ತವರೆಗೂ ಹೆಚ್ಚು ಕಮ್ಮಿ 120 ಪಿಕ್ಚರು 33 ಇಯರ್ಸಿಂದ ಮಾಡ್ಕೊಂಬಂದಿದ್ದೀನಿ. ಪ್ರತಿ ಪಿಕ್ಚರ್ ಆ್ಯಕ್ಟ್ ಮಾಡಬೇಕಾದ್ರೂ ನನಗೆ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ ಹೆಂಗೆ ಭಯ ಆಗುತ್ತೋ ಹಂಗೆ ಭಯ ಆಗುತ್ತೆ. ಕಾರಣ ಯಾಕೆ ಅಂತಂದರೆ ನಾವೆಲ್ಲ ಪರಿಪೂರ್ಣವಾಗಿ ಏನೂ ಕಲ್ತಿಲ್ಲ ಜೀವನದಲ್ಲಿ, ಎಲ್ಲ ಅರ್ಧಂಬರ್ಧ ನಾವು. ಹಂಗಾಗಿ ನನಗೊಂದು ಭಯ. ಇಲ್ಲಿ ಸಂತೋಷ ಅನ್ನೋದಕ್ಕಿಂತ ಆತಂಕನೇ ಜಾಸ್ತಿ. ನಾವು ಈ ಫಸ್ಟ್ ಟೈಮು ನನ್ನ ರಿಯಲ್ ಲೈಫಲ್ಲಿ ಅಡ್ವೊಕೇಟ್ ಆಗಬೇಕಾದವನು ಆಗಲಿಲ್ಲ. ಬಟ್ ನಾನು ರಿಯಲ್ ಲೈಫಲ್ಲಿ ಆಗಿಲ್ಲ, ಅದು ರಿಯಲ್ ಲೈಫಲ್ಲಿ ಆಗ್ತಾ ಇರೋದು ಒಂದು ಸಂತೋಷ. ಸರ್, ರಿಯಲ್ ಲೈಫಲ್ಲಿ ಅಡ್ವೊಕೇಟ್ ಆಗಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರಿ. ಈಗ ರಿಯಲ್ ಲೈಫಲ್ಲಿ ಆಗ್ತಾ ಇದ್ರ. ಯೂಶುವಲಿ ನಾವು BALLB ಅನ್ನುವಂತಹ ಒಂದು ಕ್ವಾಲಿಫಿಕೇಶನ್ ಅನ್ನ ಕೇಳಿರ್ತೀವಿ. ಬಟ್ ಇದರಲ್ಲಿ DALLB ಅಂತಂದ್ರೆ ಏನು ಸರ್ ಅದು ಅಂತ? ನಾನು ಹಂಗೆಲ್ಲ ಇಡಬಾರ್ದು ಆ್ಯಕ್ಚುಲಾಗಿ ಅಂತ ಹೇಳಿದೆ. ಸರ್ ನೋಡಿ, ಎಲ್ಲರೂ ಕೇಳ್ತಾರೆ, ಅದು ಕೇಳಂಗೆ ಮಾಡ್ಕೋಬೇಕಲ್ವ ಸರ್ ಅಂದರು. ಡೈವರ್ಸ್ ಅಡ್ವೊಕೇಟ್ ಅಂತ ಯಾರು ಅದು ಒಂದು ಅಡ್ವೊಕೇಟ್ಗಳು ಕ್ರಿಮಿನಲ್ ಲಾಯರ್ LLB, ಸಿವಿಲ್ ಲಾಯರ್ LLB, ಟ್ಯಾಕ್ಸ್ ಲಾಯರ್ LLB ಅಂತ ಯಾರು ಇಟ್ಕೊಳ್ಳಲ್ಲ ಅಂತ ಹೇಳಿದೆ. ಅವ್ರಿಗೆ ಅದೇನೋ ಒಂದು ಪಾಪ ಡೈರೆಕ್ಟ್ರಿಗೆ ಖುಷಿ, ಅದು DA ಅಂತಂದಾಗ ಎಲ್ಲ ಕೇಳ್ತಾರಲ್ಲ ಅಂತ. ಆಯ್ತು, ಇಟ್ಕೊಳ್ಳಿ ಅಂತ. ಈಗ ಡಿವೋರ್ಸ್ ಸಂಬಂಧಿಸಿರುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ತೆನಾಲಿ DALLB ಅನ್ನುವಂತಹ ಸಿನಿಮಾ ಸೆಟ್ಟೇರ್ತಾ ಇರುವಂಥದ್ದು. ಈಗಿನ ಕಾಲದಲ್ಲೂ ಕೂಡ ಸಾಕಷ್ಟು ಒಂದು ಡಿವೋರ್ಸ್ ಕೇಸಸ್ ನಡೀತಾ ಇದೆ. ಒಂದಷ್ಟು ಮೆಸೇಜ್ ಓರಿಯೆಂಟೆಡ್ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ನಂದು ಎಲ್ಲ ಪಿಕ್ಚರಲ್ಲೂ ನಾನು ಒಂದು ಸೀನ್ ಕಾಮಿಡಿ ಮಾಡಿದ್ರು ಅದರೊಳಗೆ ಮೆಸೇಜ್ ಕೊಡ್ತಾ ಇದೆ. ಇವತ್ತಿಂದ ಅಲ್ಲ, ಫ್ರಮ್ ಮೈ ಬಿಗಿನಿಂಗು. ಯಾಕಂದರೆ ಅದು ಯಾವಾಗ ಒಂದು ರೌಂಡ್ ಆಫ್ ಆಗುತ್ತೆ ಅಂತಂದಾಗ, ಸುಮ್ಮನೆ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ, ಎತ್ತುಚ್ಚೆ ಹೋಗ್ಕೊಂಡು ನಂಗೆ ಓದೋಗ್ಬಿಟ್ರೆ ಏನೂ ಆಗಲ್ಲ ಅಂತ. ಅದಕ್ಕೆ ಒಂದು ಕಾನ್ಸೆಪ್ಟ್ಗೆ ಎಂಡ್ ಕೊಡಬೇಕು ಅಂದಾಗ ಒಂದು ಮಾರಲ್ ಇರಲೇಬೇಕು, ಸಮ್ ಮಾರಲ್. ನೀವು ತೆನಾಲಿ ರಾಮನ್ ಕಥೆಗಳು ನೋಡಿ, ಒಂದು ಮಾರಲ್ ಇರುತ್ತೆ. ಬೀರ್ಬಲ್ ಕಥೆ ನೋಡಿ, ಅದು ನಗಿಸಿದ್ರೂ ಒಂದು ಮಾರಲ್ ಇರುತ್ತೆ. ಅದೇ ರೀತಿ ನನ್ನ ಎಲ್ಲ ಚಿತ್ರದಲ್ಲಿ, ನನ್ನ ಎಲ್ಲ ಪಾತ್ರಗಳಲ್ಲಿ ನಾನು ಯಾವಾಗಲೂ ಒಂದು ಮಾರಲ್ ಇಟ್ಟಿರ್ತೀನಿ, ಟ್ರೈ ಮಾಡ್ತೀನಿ. ಅದೆಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲೂ ಅಷ್ಟೇ ಕೂಡ ಡೈವರ್ಸ್ ಅನ್ನೋ ಒಂದು ಪದ ನಮಗೆ ಆಂಗ್ಲ ಭಾಷೆಯಿಂದ ಬಂದಿದ್ದು. ಅಂಥ ಒಂದು ಪದ ಇವತ್ತು ಈಸಿಗೆ ಬಂದುಬಿಡುತ್ತೆ. ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಆಯಿತು ಡೈವರ್ಸ್ ತೊಗೊಳ್ಳೋಣ ಬಿಡಿ ಅಂತಾರೆ. ಅದು ನಾವು ನಮ್ಮ ಬಾಯಲ್ಲಿ ಯಾವತ್ತೂ ಮದುವೆ ಆಗಿರೋರ ಬಾಯಲ್ಲಿ ಆ ವರ್ಡೇ ಬರಬಾರ್ದು ಅನ್ನೋ ಒಂದು ವಿಶೇಷವಾದ ಒಂದು ತಿನ್ ಲೈನ್ ಸಂಬಂಧ. ಈಗ ಕಾಣಿಸುತ್ತೆ ಕಾಣಿಸಲ್ಲ ಅನ್ನೋ ಒಂದು ಅಷ್ಟು ಸಂಬಂಧನ ನಾವು ಅತಿ ತೀಕ್ಷ್ಣವಾಗಿ ಈ ಚಿತ್ರದಲ್ಲಿ ಹಾಸ್ಯ ಮೂಲಕ ಹೇಳಿದ್ದೀವಿ. ಅದೊಂದು ನಮ್ಮ ರೈಟರು ಸಂದೀಪ್ ಮತ್ತು ಸಂಕೇತು ಮತ್ತು ಸಿದ್ರು ಇವರೆಲ್ಲ ಸೇರಿಕೊಂಡು ಆ ಲೈನ್ನ ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿ. ಸರ್, ಈಗಾಗಲೇ ಒಂದಷ್ಟು ಸಿನಿಮಾಗಳು ನಾವು ಸ್ಯಾಂಡಲ್ವುಡ್ಡಲ್ಲಿ ನೋಡಿದ್ದೀವಿ. ಡಿವೋರ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಬೇರ್ಪಡೆ ಆಗುವಂಥದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಡಿಫ್ರೆಂಟ್ ವೇರಿಯೇಷನ್ಸ್ ಅಲ್ಲಿ ನಾವು ನೋಡಿದ್ದೀವಿ. ಅದಕ್ಕಿಂತ ವಿಭಿನ್ನವಾಗಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು? ಸರ್, ಇವಾಗ ನಿಮ್ಮ ಮನೇಲಿ ಚಿತ್ರಾನ್ನ ಮಾಡ್ತಾರೆ, ನಮ್ಮ ಮನೇಲಿ ಚಿತ್ರಾನ್ನ ಮಾಡ್ತಾರೆ. ನಿಮ್ಮ ಮನೆ ಚಿತ್ರಾನ್ನ ಸ್ಟ್ಯಾಂಡರ್ಡ್ ಇರಲ್ಲ, ಅಥವಾ ನಮ್ಮ ಮನೆ ಚಿತ್ರಾನ್ನ ಸ್ಟ್ಯಾಂಡರ್ಡ್ ಇರಲ್ಲ. ನಮ್ಮ ರುಚಿಗೆ ಯಾವುದು ನಮಗೆ ಖುಷಿ ಕೊಡುತ್ತೋ ಅದನ್ನು ತಿಂತೀವಿ. ಆ ಥರ ಒಂದು ಎಲ್ಲರೂ ಅವ್ರವ್ರ ಅಡುಗೆನ ಅವ್ರವ್ರು ಮಾಡ್ಕೋತಾರೆ. ಅವ್ರ ಅಡುಗೆ ಥರ ನಮ್ಮ ಅಡುಗೆ ಇರಬಾರ್ದು, ನಮ್ಮ ಅಡುಗೆ ಥರ ಅವ್ರದ್ದು ಇರಬಾರ್ದು. ಹಂಗೆ ಇರೋಕ್ಕೂ ಚಾನ್ಸು ಇಲ್ಲ. ಹಾಗೇ ಈ ಚಿತ್ರ ಕೂಡ ನಮ್ಮದೇ ಆದಂಥ ಥಾಟ್ ಪ್ರೋಸೆಸ್ಸಲ್ಲಿ
ನಾವು ಬೇರೆ ಪ್ರತಿದಿನ ಮಾಡೋ ಥರದ ಜೊತೆ ಇದು ಮಾಡ್ದಂಗೆ ನಮಗೆ ಚಿತ್ರಕ್ಕೆ ಏನು ಸಂಬಂಧ ಇದೆಯೋ ಅದಷ್ಟನ್ನ ಫುಲ್ಫಿಲ್. ಕೊನೆಯದಾಗಿ ರಾಯರು ಅಂತಂದ್ರೆ ನಿಮಗೆ ಇಡೀ ಫ್ಯಾಮಿಲಿಗೆ ಒಂದು ದೈವಶಕ್ತಿ ಇರುವಂಥದ್ದು. ಸೊ ರಾಯರ ಮೇಲೆ ಅಚಲವಾದ ನಂಬಿಕೆ ಬರೋದಕ್ಕೆ ಕಾರಣ ಏನು ಅಂತ? ಸರ್ ಅದು ನಂಬಿಕೆ ಅಂತಲ್ಲ, ಈ ನಂತರ ಕೋಟ್ಯಾಂತರ ಭಕ್ತರಿದ್ದಾರೆ. ಎಲ್ಲರಿಗೂ ಯಾರ್ಯಾರಿಗೆ ಯಾವ್ಯಾವುದು ಇಷ್ಟ ಆಗುತ್ತೆ ಅದನ್ನು ಹಚ್ಕೋತಾರೆ. ಈಗ ನಿಮ್ಗೆ ಸಿಗರೇಟ್ ಸೇದೋದು ಇಷ್ಟ ಆಗುತ್ತೆ ಅಂದರೆ ನೀವು ಸಿಗರೇಟ್ ಸೇದ್ತಾ ಇರ್ತೀರ, ಒಬ್ರಿಗೆ ಜರ್ದ ಹಾಕ್ಕೊಳ್ಳೋದು ಇಷ್ಟ ಆಗುತ್ತೆ ಅಂದರೆ ಅವ್ರು ಜರ್ದ ಹಾಕ್ಕೊತಾ ಇರ್ತಾರೆ. ನಮಗೆ ದೇವ್ರ ಪೂಜೆ ಮಾಡೋದು ಇಷ್ಟ, ಅದಕ್ಕೆ ನಾವು ದೇವ್ರ ಪೂಜೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ತೆನಾಲಿ DALLB ಸಿನಿಮಾದ ಬಗ್ಗೆ ನಟ ಕೋಮಲ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.